ಡಿಸಿಎಂ ಡಿಕೆ ಶಿವಕುಮಾರ್ ಕಾರ್ಟಿಯರ್ ವಾಚ್ ವಿವಾದ ಎಕ್ಸ್ ಮೂಲಕ ಅಫಿಡವಿಟ್ ತೋರಿಸಿದ ಡಿಕೆಶಿ ಕೌಂಟರ್. ಮಿಸ್ಟರ್ ನಾರಾಯಣಸ್ವಾಮಿ ನನ್ನ ಅಫಿಡವಿಟ್ ನೋಡಿ. ಎಕ್ಸ್ ಮೂಲಕ ಅಫಿಡವಿಟ್ ತೋರಿಸಿ ಡಿಕೆಶಿ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಮಿಸ್ಟರ್ ನಾರಾಯಣಸ್ವಾಮಿ ನನ್ನ ಅಫಿಡವಿಟ್ ಒಮ್ಮೆ ನೋಡಿ. ನಿಮ್ಮ ಬಾಯಿ ತೆವಲಿಗಾಗಿ ನೀವು ಸುಳ್ಳು ಹೇಳಬಾರದು. ಇದು ನಿಮಗೆ ಘನತೆಯನ್ನ ತರೋದಿಲ್ಲ ಅಂತ ಹೇಳಿ ಡಿಸಿಎಂ ಡಿಕೆಶಿ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನನ್ನೂ ಕೂಡ ಮುಚ್ಚಿಟ್ಕೊಳ್ಬಾರ್ದು ಅಂತ ಹೇಳಿ ನಿಜವನ್ನ ಹೇಳಿದ್ದೇನೆ. ನಮಗೆ ಇಷ್ಟವಾದಂತ ವಾಚ್ ಅನ್ನ ಕಟ್ಟಿಕೊಳ್ಬಾರ್ದ? ಹಾಗಾದ್ರೆ ಇಷ್ಟವಾದಂತಹ ವಾಚ್ ಕಟ್ಟಿಕೊಳ್ಳುವಂತ ಯೋಗ್ಯತೆ ಇಲ್ವೇ, ಹಕ್ಕಿಲ್ವೇ? ನವಿಲು ನೋಡಿ ಕೆಂಬೂತ ಪುಕ್ಕ ಕಿತ್ಕೊಂಡಂತೆ ಅಂತ ಹೇಳಿ ಡಿಕೆಶಿ ಅವರು ಈ ರೀತಿಯಾಗಿ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ನಿಮಗಿರುವಂತಹ ಜವಾಬ್ದಾರಿಯನ್ನ ವಿವೇಕದಿಂದ ನಿರ್ವಹಣೆಯನ್ನ ಮಾಡಿ, ಅವಿವೇಕಿಯಂತೆ ಆಡಬೇಡಿ ಅಂತ ಹೇಳಿ ಛಲವಾದಿಗೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಬೇಕಿದ್ರೆ ಲೋಕಾಯುಕ್ತಕ್ಕೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಎಕ್ಸ್ ಮೂಲಕ ಛಲವಾದಿಗೆ ಡಿಕೆ ಶಿವಕುಮಾರ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಮಿಸ್ಟರ್ ನಾರಾಯಣಸ್ವಾಮಿ ನನ್ನ ಅಫಿಡವಿಟ್ ಒಮ್ಮೆ ನೋಡಿ. ನಿಮ್ಮ ಬಾಯಿ ತೆವಲಿಗೋಸ್ಕರ ನೀವು ಸುಳ್ಳು ಹೇಳಬಾರದು. ಇದು ನಿಮಗೆ ಘನತೆಯನ್ನ ತರೋದಿಲ್ಲ ಅಂತ ಹೇಳಿ ಡಿಸಿಎಂ ಡಿಕೆಶಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುವಾಡ. ದೀಪಾ, ಈಗ ಡಿಕೆಶಿ ಅವರು ಛಲವಾದಿ ಅವರಿಗೆ ಒಂದು ಮಾತದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀವು ಸುಳ್ಳು ಹೇಳಬಾರದು, ನಿಮ್ಮ ಬಾಯಲ್ಲಿ ತೆವಲಿಗೋಸ್ಕರ ಏನೇನೋ ಮಾತನಾಡ್ಬಿಡಿ ಅಂತ ಕೂಡ ಹೇಳಿದ್ದಾರೆ. ನಮಗೆ ಇಷ್ಟ ಬಂದಂತ ವಾಚನ ಕಟ್ಕೊಳ್ಳುವಂತ ಯೋಗ್ಯತೆ ಕೂಡ ನಮಗಿರೋದಿಲ್ವಾ ಎಂಬಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕೆ ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿಸಿಎಂ ಅವರು ಅಂತ? ನಿರೀಕ್ಷಾ, ಕಾರ್ಡಿಯರ್ ವಾಚ್ ವಿವಾದ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ನಡುವೆ ಬಿಜೆಪಿ ನಾಯಕರು ಕೂಡ ಇದನ್ನ ಅಫಿಡವಿಟ್ ನಲ್ಲಿ ಸಲ್ಲಿಕೆ ಮಾಡಿಲ್ಲ ಅವರು ವಾಚ್ ವಿವರವನ್ನ ಅನ್ನುವಂತಹ ಟೀಕೆಯನ್ನ ಮಾಡಿದ್ರು. ಒಂದು ಹಂತಕ್ಕೆ ಇದು ವಾಚ್ ವಿವಾದ ಈ ಮಟ್ಟಿಗೆ ದೊಡ್ಡದಾಗುತ್ತೆ ಅನ್ನುವಂತಹದನ್ನ ಡಿಕೆ ಶಿವಕುಮಾರ್ ಕೂಡ ಊಹಿಸಿರ್ಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ಹಿಂದೆ ಇದೇ ಹುಬ್ಲೈಡ್ ವಾಚ್ ವಿಚಾರವಾಗಿ ಯಾವ ಮಟ್ಟಿಗೆ ಅಂದ್ರೆ ಆ ವಾಚ್ ಅನ್ನೇ ಸರ್ಕಾರಕ್ಕೆ ವಾಪಸ್ ಕೊಡುವಂತಹ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಮಾಡಿದ್ರು. ಅದೇ ರೀತಿಯಾಗಿ ಕಾರ್ಡಿಯರ್ ವಾಚ್ ವಿವಾದ ಕೂಡ ದೊಡ್ಡದಾಗ್ತಿದ್ದಂತೆ ಒಂದು ಸ್ಪಷ್ಟನೆಗೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಂತಹದ್ದು. ಲೋಕಾಯುಕ್ತಕ್ಕೆ ಅಫಿಡವಿಟ್ ಅನ್ನ ಏನ್ ಸಲ್ಲಿಕೆ ಮಾಡ್ತಾರೆ, ಸಹಜವಾಗಿ ರಾಜಕಾರಣಿಗಳು ಚುನಾವಣಾ ಸಮಯದಲ್ಲಿ ಅಫಿಡವಿಟ್ ಸಲ್ಲಿಕೆ ಮಾಡೋದ್ರ ಜೊತೆಗೆ ಇನ್ ಕೇಸ್ ಯಾವ್ದಾದ್ರು ಮರ್ತಿದ್ರೆ ಅಥವಾ ಏನಾದ್ರೂ ಮಿಸ್ಟೇಕ್ ಆಗಿದ್ರೆ ಎವ್ರಿ ಇಯರ್ ಒಂದು ಬಾರಿ ಅವರು ಲೋಕಾಯುಕ್ತಕ್ಕೆ ಅಫಿಡವಿಟ್ ಗಳನ್ನ ಸಲ್ಲಿಕೆ ಮಾಡ್ಬೇಕಾಗತ್ತೆ. ಅಂದ್ರೆ ಆಸ್ತಿ ವಿವರ ವರ್ಷದಿಂದ ವರ್ಷಕ್ಕೆ ಎಷ್ಟು ಹೆಚ್ಚಾಗಿದೆ ಅನ್ನುವಂತಹ ವಿವರವನ್ನ ಲೋಕಾಯುಕ್ತ ಕಲೆಕ್ಟ್ ಮಾಡುತ್ತೆ. ಆ ಮೂಲಕ ಅವರು ಪ್ರತಿ ಬಾರಿ ಹೊಸದೇನಾದ್ರೂ ಕೊಂಡ್ಕೊಂಡ್ರೆ ಅದರ ವಿವರ ಸಹಿತವಾಗಿ ಅವರು ಅಫಿಡವಿಟ್ ಗಳನ್ನ ಲೋಕಾಯುಕ್ತಕ್ಕೆ ಸಬ್ಮಿಟ್ ಮಾಡ್ತಾರೆ. ಅದರಂತೆ ಮಾರ್ಚ್ ಅಲ್ಲೇ ಅಂದ್ರೆ 2025 ಮಾರ್ಚ್ ಅಲ್ಲೇ ಅವರು ಒಂದು ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಿರುವಂತಹ ವಿವರವನ್ನ ಇವತ್ತು ಎಕ್ಸ್ ಖಾತೆ ಮೂಲಕ ಹಂಚಿಕೊಂಡಿರುವಂತಹದ್ದು. ನಾರಾಯಣಸ್ವಾಮಿ ಅಂದ್ರೆ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಒಂದು ತಿರುಗೇಟನ್ನು ಕೂಡ ನೀಡಿದ್ದಾರೆ. ನಿಮ್ಮ ಬಾಯಿ ತೆವಲಿಗೆ ಈ ರೀತಿ ಮಾತನಾಡುವಂತಹದ್ದು ಸರಿಯಲ್ಲ, ಅದು ನಿಮ್ಮ ಘನತೆಗೆ ಸರಿ ಹೊಂದೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ತಿರುಗೇಟನ್ನ ನೀಡಿದ್ದಾರೆ. ಅಂದ್ರೆ ಈ ವಾಚ್ ವಿಚಾರವಾಗಿ ನಾನು ಮುಚ್ಚಿಕೊಂಡು ಇಟ್ಕೊಳ್ಳುವಂತಹದ್ದು ಏನೂ ಇಲ್ಲ. ಇದು ನಾನೇ ದುಡ್ಡು ಕೊಟ್ಟು ಕೊಂಡ್ಕೊಂಡಿರೋ ವಾಚ್ ಆಗಿದೆ. ಅದರ ಎಲ್ಲ ವಿವರವೂ ಕೂಡ ಲೋಕಾಯುಕ್ತದಲ್ಲಿ ಇದೆ. ನಾನು ಅಫಿಡವಿಟ್ ಅನ್ನ ಏನ್ ಸಲ್ಲಿಕೆ ಮಾಡಿದ್ದೇನೆ ಅಲ್ಲಿ ವಿವರವನ್ನ ಸಲ್ಲಿಕೆ ಮಾಡಲಾಗಿದೆ ಅನ್ನುವಂತಹದ್ದು. ಜೊತೆಗೆ ನಾವು ಇಂಥ ವಾಚ್ಗಳನ್ನ ಕಟ್ಟಬಾರ್ದ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಒಂದು ನಾಡ್ನುಡಿ ಏನಿದೆ, ನವಿಲು ನೋಡಿ ಕೆಂಬೂತ ಪುಕ್ಕ ಕಿತ್ಕೊಳ್ತು ಅನ್ನುವಂತಹ ನಾಡ್ನುಡಿ ಏನಿದೆ ಅದನ್ನ ಟ್ಯಾಗ್ ಮಾಡಿ ಹಾಕಿ ತಮ್ಮ ಕೈಯಲ್ಲಿ ಆಗೋದಿಲ್ಲದನ್ನ ಬೇರೆಯವರು ಮಾಡಬಾರ್ದು ಅನ್ನುವಂತಹದ್ದು ಏನಿದೆ ಅನ್ನೋದನ್ನ ಪರೋಕ್ಷವಾಗಿ ಅವರಿಗೆ ತಿರುಗೇಟಿನ ಮೂಲಕ ಡಿಕೆ ಹೇಳಿರುವಂತಹದ್ದು. ಈ ಮೂಲಕ ಅವರಿಗೆ ಮತ್ತೊಂದು ಪದ ಬಳಸಿದ್ದಾರೆ, ಅವಿವೇಕಿಯ ರೀತಿಯಲ್ಲಿ ನೀವು ಆಡಬೇಡಿ ಅನ್ನುವಂತಹ ಒಂದು ಪದ ಬಳಕೆಯು ಕೂಡ ಈ ಒಂದು ಎಕ್ಸ್ ಖಾತೆಯಲ್ಲಿ ಆಗಿದೆ. ಹೀಗಾಗಿ ಈ ವಾಚ್ ವಿಚಾರ ಏನಿದೆ ದೊಡ್ಡ ಮಟ್ಟದಲ್ಲಿ ವಿವಾದವನ್ನ ಸೃಷ್ಟಿ ಮಾಡ್ತಾ ಇತ್ತು. ಅದಕ್ಕೆ ಬೇಕಾದಂತಹ ಎಲ್ಲಾ ದಾಖಲೆಗಳನ್ನ ಇವತ್ತು ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆಯಲ್ಲಿ ಹಾಕೊಂಡಿರುವಂತಹದ್ದು. ಎಲ್ಲೋ ಒಂದ್ ಕಡೆ ಬಿಜೆಪಿ ಅವಸರ ಮಾಡಿ ಎಡವುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದ್ದೇಳುತ್ತೆ. ಯಾಕಂದ್ರೆ ಕೇವಲ ಚುನಾವಣಾ ಆಯೋಗಕ್ಕೆ ಸಲ್ಲಿಕೆ ಮಾಡಿದಂತಹ ಅಫಿಡವಿಟ್ ನಲ್ಲಿ ತೆಗೆದುಕೊಂಡು ಈ ರೀತಿಯಾದ ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಇದ್ದಂತಹ ಅಫಿಡವಿಟ್ ಮೇಲೆ ಅವರು ಸುದ್ದಿಗೋಷ್ಠಿಯನ್ನ ಮಾಡಿದ್ರು ಅನ್ಸುತ್ತೆ. ಆದ್ರೆ ಇದೀಗ ಎಲ್ಲ ವಿವರವನ್ನ ಡಿಕೆ ಶಿವಕುಮಾರ್ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿರುವಂತದ್ದು. ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.